ಹಾಯ್ ಹಲೋ ನಮಸ್ಕಾರ. ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಮುದ್ದು ಚಿಕ್ಕಯ್ಯ ಅಂದರೆ ಚಿಕ್ಕಪ್ಪ ಸನದಿ. ಸ್ನೇಹಿತರೆ, ನಾನಿವತ್ತು ನಿಮಗಾಗಿ ಒಂದು ವಿಶೇಷತೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಅದೇನಪ್ಪ ಅಂತಂದರೆ, ನಾನು ಎಫ್.ಎಲ್ ಸ್ಟುಡಿಯೋನ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫುಲ್ ಫ್ರೀಯಾಗಿ, ಯಾವುದೇ ₹1 ಸಹ ತೆಗೆದುಕೊಳ್ಳಾರ್ದೆ ನಾನು ಎಫ್.ಎಲ್ ಸ್ಟುಡಿಯೋನ ಫ್ರೀಯಾಗಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಕ್ಯೂವರ್ಸ್ ಫೈಲ್ನ ಆನ್ಲೈನ್ ಕ್ಲಾಸ್ ಇರುತ್ತೆ. ಎಫ್.ಎಲ್ ಸ್ಟುಡಿಯೋ ಬಗ್ಗೆ ನಮ್ಮ ಬೇಸಿಕ್ ನಾಲೆಜನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದರ ಜೊತೆಗೆ ಅಡ್ವಾನ್ಸ್ ಲೆವೆಲ್ ಮ್ಯೂಸಿಕನ್ನು ಯಾವ ರೀತಿ ನಾವು ಪ್ರೋಗ್ರಾಮಿಂಗ್ ಮಾಡೋದು ಅನ್ನೋದು ಕೂಡ ನಾನು ಈ ಎಫ್.ಎಲ್ ಸ್ಟುಡಿಯೋ ಸೀರೀಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ಯಾರೆಲ್ಲ ಇನ್ನೂ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಾವು ಏನು ಮಾಡಬೇಕಪ್ಪ ಅಂತಂದರೆ, ನಾವು ಮೊದಲಿಗೆ ಎಫ್.ಎಲ್ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಬೇಕು. ಎಫ್.ಎಲ್ ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ. ನನ್ನ ಹತ್ರ ಎಫ್.ಎಲ್ ಸ್ಟುಡಿಯೋ 12 ಇದೆ. ನಿಮ್ಮ ಹತ್ರ ಯಾವುದೇ ವರ್ಷನ್ ಇರ್ಬೋದು. ಎಫ್.ಎಲ್ ಸ್ಟುಡಿಯೋ 10, ಎಫ್.ಎಲ್ ಸ್ಟುಡಿಯೋ 11, ಎಫ್.ಎಲ್ ಸ್ಟುಡಿಯೋ 12, ಎಫ್.ಎಲ್ ಸ್ಟುಡಿಯೋ 20 ಮತ್ತು ಈಗ ಎಫ್.ಎಲ್ ಸ್ಟುಡಿಯೋ 21 ಕೂಡ ಬಂದಿದೆ. ನೀವು ಯಾವುದಾದ್ರೂ ಎಫ್.ಎಲ್ ಸ್ಟುಡಿಯೋನ ಯೂಸ್ ಮಾಡಿ. ಆದರೆ ಎಲ್ಲ ಒಂದೇ ಥರ ಇರುತ್ತೆ, ಪ್ರೋಗ್ರಾಮಿಂಗ್ ಎಲ್ಲ ಒಂದೇ ಥರ ಇರುತ್ತೆ. ಆದರೆ ಕೆಲವು ಪ್ಲಗಿನ್ಸ್ಗಳು ಮತ್ತು ಕೆಲವು ಪ್ರಿಸೆಟ್ಗಳು ಹೆಚ್ಚು ಕಡಿಮೆ ಇರುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇ ಬೇರೆ ಯಾವುದೇ ವ್ಯತ್ಯಾಸ ಈ ಎಫ್.ಎಲ್ ಸ್ಟುಡಿಯೋದಲ್ಲಿ, ಈ ಸಾಫ್ಟ್ವೇರಲ್ಲಿ ಇರೋದಿಲ್ಲ. ಈಗ ಎಫ್.ಎಲ್ ಸ್ಟುಡಿಯೋನ ನಾನು ಬೇಸಿಕ್ ಇನ್ಫಾರ್ಮೇಷನ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಎಫ್.ಎಲ್ ಸ್ಟುಡಿಯೋ ಓಪನ್ ಮಾಡ್ಕೊಂಡ ನಂತರ ನಮಗೆ ಫೈಲ್ ಸಿಗುತ್ತೆ. ಈ ಫೈಲಲ್ಲಿ ನ್ಯೂ ಫ್ರಾಮ್ ಟೆಂಪ್ಲೇಟ್, ಮಿನಿಮಲ್, ಅದರ್ಸ್, ಪರ್ಫಾರ್ಮೆನ್ಸ್, ಯುಟಿಲಿಟಿ, ಈ ರೀತಿ ಬೇರೆ ಬೇರೆ ಪ್ರೋಗ್ರಾಮಿಂಗ್ ಬರುತ್ತೆ. ಆಮೇಲೆ ಓಪನ್, ಸೇವ್ ಆ್ಯಸ್, ಸೇವ್ ನ್ಯೂ ವರ್ಷನ್, ಇಂಪೋರ್ಟ್, ಮಿಡಿ ಪ್ರೋಗ್ರಾಮಿಂಗನ್ನು ನಾವಿಲ್ಲಿ ಇಂಪೋರ್ಟ್ ಮಾಡೋದಿದ್ದರೆ ನಾವಿಲ್ಲಿ ಇಂಪೋರ್ಟ್ ಮಾಡ್ಕೋಬೋದು. ಜೊತೆಗೆ ಎಕ್ಸ್ಪೋರ್ಟ್, ಯಾವುದಾದ್ರೂ ಫೈಲ್ಗಳನ್ನು ನಾವು ಎಕ್ಸ್ಪೋರ್ಟ್ ಮಾಡೋದಿದ್ದರೆ ಜಿಪ್ ಫೈಲಲ್ಲಿ ಆಗುತ್ತೆ, ವೇವ್ ಆಗುತ್ತೆ. ಮತ್ತು ಉಳಿದ ಎಲ್ಲ ಒಂದು MP3 ಇದರಲ್ಲಿ ಎಲ್ಲ ಥರ ಯಾವ್ದು ಬೇಕೋ ಆ ರೀತಿ ನಾವು ಪ್ರೋಗ್ರಾಮಿಂಗನ್ನು ನಾವು ಎಕ್ಸ್ಪೋರ್ಟ್ ಮಾಡ್ಕೊಳ್ಬೋದು. ಅದಾದ ನಂತರ ಇಲ್ಲಿ ನೋಡಿ, ರೀಸೆಂಟ್ ಪ್ರಾಜೆಕ್ಟ್ ಅಂತ ಬರುತ್ತೆ. ಈ ರೀಸೆಂಟ್ ಪ್ರಾಜೆಕ್ಟ್ ಅಂತ ಏನು ಬರುತ್ತೋ, ಈ ರೀಸೆಂಟ್ ಪ್ರಾಜೆಕ್ಟ್ ಅಂದರೆ ಏನು ಅಂದರೆ, ನಾವು ಯಾವ್ಯಾವ ಪ್ರೋಗ್ರಾಮ್ಗಳನ್ನು ಆಲ್ರೆಡಿ ನಾವು ಮಾಡಿಟ್ಟಿದ್ದೇವೆ ಸದ್ಯದಲ್ಲಿ. ನೋಡಿ, Alt 1 ಪ್ರೆಸ್ ಮಾಡಿದ್ರೆ ನಾನು ಫಸ್ಟಿಗೆ ಯಾವ್ದು ಪ್ರೋಗ್ರಾಮಿಂಗ್ ಮಾಡಿದ್ನೋ ಅದು ಬರುತ್ತೆ. ಅದಾದ ನಂತರ ನಾವು Alt 2, Alt 3, 4, 5, 6, 7, 8, 9, 0 ಈ ರೀತಿ 10 ಪ್ರೋಗ್ರಾಮ್, 10 ರೀಸೆಂಟಾಗಿ ಮಾಡಿರ್ತಕ್ಕಂಥ 10 ಪ್ರೋಗ್ರಾಮ್ಗಳು ಇದರಲ್ಲಿ ನಮಗೆ ಶೋ ಆಗುತ್ತೆ, ಅಂದರೆ ಕಾಣಿಸುತ್ತೆ. ಅದಾದ ನಂತರ ನಮಗೆ ಇಲ್ಲಿ ಎಡಿಟ್ ಬರುತ್ತೆ. ಎಡಿಟ್ ಆದ ನಂತರ ಈ ಎಡಿಟಲ್ಲಿ ಅಂಡು, ಕಟ್, ಕಾಪಿ, ಆಮೇಲೆ ಪೇಸ್ಟ್. ಇಲ್ಲಿ ಒಂದೇನು ಗಮನಿಸಬೇಕಪ್ಪ ಅಂತಂದರೆ, ಇಲ್ಲಿ ಅಂಡು ಅಂತ ಹೇಳಿ ಒಂದು ಆಪ್ಷನ್ ಬರ್ತಾ ಇದೆಯಲ್ಲ, ಈ ಅಂಡು ಆಪ್ಷನ್ ನಮಗೆ ಹೈಲೈಟ್ ಆಗ್ತಾ ಇಲ್ಲ. ಏನಕ್ಕೆ ಅಂತಂದರೆ, ನಾವು ಈಗ ಇಲ್ಲಿ ಯಾವುದೇ ಪ್ರೋಗ್ರಾಮನ್ನು ನಾವು ಇಲ್ಲಿ ಪ್ರೋಗ್ರಾಮಿಂಗ್ ಮಾಡಿಲ್ಲ, ಯಾವುದೇ ಪ್ರಾಜೆಕ್ಟನ್ನು ನಾವು ಇಲ್ಲಿ ಪ್ರೋಗ್ರಾಮಿಂಗ್ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ನಮಗೆ ಇಲ್ಲಿ ಅಂಡು ಆಪ್ಷನ್ ನಮಗೆ ಬರ್ತಾ ಇಲ್ಲ. ಆಮೇಲೆ ಕಾಪಿ ಪೇಸ್ಟ್ ಕೂಡ ನಾವು ಯಾವುದೇ ಒಂದು ಪ್ರೋಗ್ರಾಮಿಂಗನ್ನು ಕಾಪಿ ಮಾಡೋದಾಗಲಿ ಅಥವಾ ಕಟ್ ಮಾಡೋದಾಗಲಿ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಪೇಸ್ಟ್ ಕೂಡ ನಮಗೆ ಹೈಲೈಟ್ ಆಗ್ತಾ ಇಲ್ಲ. ಸೊ ಇಷ್ಟು. ಇದಾದ ನಂತರ ನಮಗೆ ಆ್ಯಡ್ ಅಂತ ಬರುತ್ತೆ. ಆ್ಯಡಲ್ಲಿ ಚಾನಲ್, ಎಫೆಕ್ಟ್, ಆಮೇಲೆ ವ್ಯೂ ಪ್ಲಗಿನ್ಸ್, ಬ್ರೌಸ್ ಪ್ಲಗಿನ್ಸ್, ಆಮೇಲೆ ಬ್ರೌಸ್ ಆಲ್ ಇನ್ಸ್ಟಾಲ್ಡ್ ಪ್ಲಗಿನ್ಸ್, ಆಮೇಲೆ ರಿಫ್ರೆಶ್ ಪ್ಲಗಿನ್. ಈ ರಿಫ್ರೆಶ್ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ನಾವು ರೀಸೆಂಟಾಗಿ ಯಾವ ಪ್ಲಗಿನ್ಸನ್ನು ನಾವು ಎಫ್.ಎಲ್ ಸ್ಟುಡಿಯೋದಲ್ಲಿ ಆ್ಯಡ್ ಮಾಡಿರ್ತೀವೋ ಆ ಪ್ಲಗಿನ್ಸು ನಮಗೆ ಇಲ್ಲಿ ಯೆಲ್ಲೋ ಕಲರಲ್ಲಿ ನಮಗೆ ಶೋ ಆಗುತ್ತೆ, ಅಂದರೆ ಯೆಲ್ಲೋ ಕಲರಲ್ಲಿ ನಮಗೆ ಕಾಣಿಸುತ್ತೆ. ಉಳಿದ ಪ್ರೋಗ್ರಾಮ್ ಎಲ್ಲ ನಮಗೆ ವೈಟ್ ಕಲರಲ್ಲಿ ಬರುತ್ತೆ. ಆದರೆ ರೀಸೆಂಟಾಗಿ ಯಾವ ಪ್ಲಗಿನ್ಸನ್ನು ನಾವು ಆ್ಯಡ್ ಮಾಡಿರ್ತೀವೋ, ಥರ್ಡ್ ಪಾರ್ಟಿ ಪ್ಲಗಿನ್ಸನ್ನು ಆ್ಯಡ್ ಮಾಡಿರ್ತೀವೋ ಅದು ಇಲ್ಲಿ ನಮಗೆ ಯೆಲ್ಲೋ ಕಲರಲ್ಲಿ ಕಾಣಿಸುತ್ತೆ. ಇದಾದ ನಂತರ ಇದರಲ್ಲಿ ಪ್ಯಾಟರ್ನ್ಗಳು ಬರ್ತದೆ, ವ್ಯೂಸ್ ಬರುತ್ತೆ, ಆಪ್ಷನ್, ಟೂಲ್ಸ್. ನಾವು ಹೊಸದಾಗಿ ಪ್ರೋಗ್ರಾಮಿಂಗ್ ಮಾಡೋರಿಗೆ ಈ ಉಳಿದ ಆಪ್ಷನ್ಗಳು ನಮಗೆ ಯಾವುದೂ ಅಷ್ಟೊಂದು ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತಂದರೆ, ಅದು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಾದ ನಂತರ ಈಗ ನಮಗೆ ಅವಶ್ಯಕತೆ ಇರೋದು ಯಾವುದಪ್ಪ ಅಂತಂದರೆ, ಈ ಫೈಲು ಮತ್ತು ಎಡಿಟು, ಆ್ಯಡ್, ಈ 3 ಮಾತ್ರ ನಮಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಾವು ಹೊಸ ಪ್ರೋಗ್ರಾಮ್ಗಳನ್ನು ಇಲ್ಲಿ ಪ್ರೋಗ್ರಾಮಿಂಗ್ ಮಾಡಬೇಕಾದ್ರೆ ನಮಗೆ ಇದು ಅವಶ್ಯಕತೆ ಆಗುತ್ತೆ. ಇಲ್ಲಿ ನೋಡಿ, ಆ್ಯಡ್ಗೆ ಹೋಗಿಬಿಟ್ಟು ಆ್ಯಡಲ್ಲಿ ಚಾನಲ್, ಈ ಚಾನಲಲ್ಲಿ ನಮಗೆ ಎಲ್ಲ ಥರ ಪ್ಲಗಿನ್ಸ್ಗಳು ನಮಗೆ ಇಲ್ಲಿ ಕಾಣಿಸುತ್ತೆ. ಯಾವ್ದು ಪ್ಲಗಿನ್ಸ್ ಇದೆ, ಬೇಸ್ ಡ್ರಮ್ ಇದೆ, ಡ್ರಮ್ ಮ್ಯಾಕ್ಸ್ ಇದೆ, ಡ್ರಮ್ ಪ್ಯಾಡ್ ಇದೆ,
FPC ಈ ರೀತಿ ಎಲ್ಲ ಪ್ರೋಗ್ರಾಮ್ಗಳು ಇದರಲ್ಲಿ ನಮಗೆ ಕಾಣಿಸುತ್ತೆ. ಇವೆಲ್ಲ ಏನು ವರ್ಕ್ ಮಾಡ್ತದೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಹೇಳ್ತೀನಿ ಖಂಡಿತ. ಈಗ ನಾನು ಒಂದು ಪ್ಲಗಿನ್ಸನ್ನು ಇದರಲ್ಲಿ ಬಳಸಿ ನಾನು ನಿಮಗೆ ಏನು ಅನ್ನೋದನ್ನು ನಾನು ಈಗ ತೋರಿಸ್ತೀನಿ. ಇಲ್ಲಿ ನೋಡಿ, ಎಪ್ಪಲ್ ಕೀಯನ್ನು ನಾನು ಇಲ್ಲಿ ಪ್ರೆಸ್ ಮಾಡ್ತೀನಿ. ಈ ಎಪ್ಪಲ್ ಕೀ ನಾವು ಮಿಡಿ ಕೀಬೋರ್ಡನ್ನು ಯೂಸ್ ಮಾಡ್ತಿದ್ರೆ ಮಿಡಿ ಕೀಬೋರ್ಡಿಂದ ನಾವು ಪ್ರೋಗ್ರಾಮಿಂಗನ್ನು ಮಾಡ್ಬೋದು. ಅಥವಾ ಈಗ ಜಸ್ಟ್ ನಿಮಗೆ ಒಂದು ಇನ್ಫಾರ್ಮೇಷನ್ಗೋಸ್ಕರ ನಾನು ಜಸ್ಟ್ ಈಗ ಇನ್ಫಾರ್ಮೇಷನ್ ತಿಳ್ಕೊಡ್ತಾ ಇದ್ದೀನಿ. ಸೊ ಆ ಕಾರಣಕ್ಕಾಗಿ ಮಿಡಿ ಕೀಬೋರ್ಡ್ ಇಲ್ಲದೆ ಇರೋರು ಏನು ಮಾಡಬೇಕಪ್ಪ ಅಂದರೆ ನಮ್ಮ ಕಂಪ್ಯೂಟರ್ನ ಕೀಬೋರ್ಡಲ್ಲಿ ನಮಗೆ ನಂಬರ್ಗಳು ಸಿಗುತ್ತೆ 1 2 3 4 5 6 7 8 9 0 ಅಂತ ಹೇಳಿ. ಆಮೇಲೆ QWERTYUIOP ಈ ರೀತಿ ನಮಗೆ ನಂಬರ್ಸ್ಗಳು ಮತ್ತು ಅಲ್ಫಾಬೆಟ್ಸ್ಗಳು ಸಿಗುತ್ತೆ. ಇದರಲ್ಲಿ ನಾನು ನಿಮಗೆ ಯಾವ ರೀತಿ ನುಡಿಯುತ್ತೆ ಅನ್ನೋದನ್ನು ಒಂದು ಇನ್ಫಾರ್ಮೇಷನ್ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನಮಗೆ ಕೀಬೋರ್ಡ್ ನುಡಿಸೋಕೆ ಬರ್ತಿದ್ರೆ ಆ ರೀತಿ ನಾವು ಇಲ್ಲಿ ಮಿಡಿಯನ್ನು ಸಪೋರ್ಟ್ ಮಾಡಿಕೊಂಡು ಪ್ರೋಗ್ರಾಮಿಂಗನ್ನು ಮಾಡ್ಬೋದು. ನಮಗೆ ಮಿಡಿ ನುಡಿಸೋಕೆ ಬರೋದಿಲ್ಲ, ನಮಗೆ ಯಾವುದೇ ರೀತಿ ಇನ್ಸ್ಟ್ರೂಮೆಂಟ್ನ ನುಡಿಸೋಕೆ ಬರೋದಿಲ್ಲ ಅನ್ನೋರು ಅದನ್ನು ಯಾವ ರೀತಿ ನಾವು ಪ್ರೋಗ್ರಾಮಿಂಗನ್ನು ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ಹೇಳ್ತೀನಿ. ಇದಾದ ನಂತರ ಇಲ್ಲಿ ನೋಡಿ, ನಮಗೆ ಮೊದಲಿಗೆ ನಾವು ಯಾವುದೇ ಒಂದು ಪ್ರೋಗ್ರಾಮಿಂಗನ್ನು ಮಾಡ್ಕೋಬೇಕಾದ್ರೆ ನಮಗೆ BPM ಸೆಟ್ ಮಾಡಬೇಕಾಗತ್ತೆ. BPM ಅಂದರೆ ಏನು? ಇಲ್ಲಿ ನೋಡಿ, ಒಂದು ಆಪ್ಷನ್ ಬರುತ್ತೆ BPM ಅಂತಂದರೆ ಟೆಂಪೋ ಸೆಟ್ ಮಾಡೋದು ಅಂತ ಹೇಳಿ. BPM ಅಂದರೆ ಇಲ್ಲಿ ನೋಡಿ, ಇಲ್ಲಿ ಟೆಂಪೋ ಸೆಟ್ ಮಾಡೋದು ಅಂತ ಹೇಳಿ. ಇಲ್ಲಿ 130 BPM ಇರುತ್ತೆ. ಕ್ಯೂಬಸ್ 5 ಆದರೆ 120 BPM ಇರುತ್ತೆ. FL ಸ್ಟುಡಿಯೋ, ಯಾವುದೇ FL ಸ್ಟುಡಿಯೋ ವರ್ಷನನ್ನು ನೀವು ಓಪನ್ ಮಾಡ್ಕೊಳ್ಳಿ, 130 BPM ಇರುತ್ತೆ. ಈ BPM ಏನು ಕೆಲಸ ಮಾಡುತ್ತೆ ಅಂತಂದರೆ ನಾವು ಟೆಂಪೋ ಸ್ಪೀಡನ್ನು ನಾವು ಸೆಟ್ ಮಾಡಬೇಕಾಗತ್ತೆ. ಈಗ ಲಯ ಅಂತೀವಿ ನಾವು ಹಿಂದೂಸ್ತಾನಿ ಸಂಗೀತದಲ್ಲಿ ಮತ್ತು ಕರ್ನಾಟಕ ಸಂಗೀತದಲ್ಲಿ ನಾವು ಅದಕ್ಕೆ ಲಯ ಅಂತ ಕರಿತೀವಿ. ವೆಸ್ಟರ್ನ್ ಮ್ಯೂಸಿಕಲ್ಲಿ ಅದಕ್ಕೆ BPM ಅಥವಾ ಟೆಂಪೋ ಸೆಟ್ ಅಂತಾರೆ. ಈಗ ಸ್ಪೀಡಾಗಿ ಮತ್ತು ಸ್ಲೋ ಆಗಿ ನುಡಿಯೋದಕ್ಕೆ BPM ಅಂತೀವಿ. ಈಗ ಒಂದು ಉದಾಹರಣೆಗೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಒಂದು ನಮಗೆ ಆಪ್ಷನ್ ಬರ್ತಾ ಇದೆ. ಅದೇನಪ್ಪ ಅಂತಂದರೆ ಇಲ್ಲಿ ಒಂದು ಬ್ಲೂ ಕಲರ್ನ ಒಂದು ಟಿಕ್ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ನಾವು ಈ ಬ್ಲೂ ಕಲರ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಆಫ್ ಆಗುತ್ತೆ. ಆಫ್ ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಆಫ್ ಆಗಿರೋದು ಇಲ್ಲಿ ಯಾವುದೇ ಒಂದು ಪ್ರೋಗ್ರಾಮು ಇಲ್ಲಿ ನಮಗೆ ಸೌಂಡ್ ಕೇಳ್ತಾ ಇಲ್ಲ. ಆದರೆ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿ ಎಲೋ ಮಾಡಿದ್ರೆ ಇಲ್ಲಿ ನೋಡಿ ಒಂದು ಸೌಂಡ್ ಬರ್ತಾ ಇದೆ ನಮಗೆ BPMನ 1 2 3 4 1 2 3 4 1 2 3 4 ಈ ರೀತಿ ನಮಗೆ ಒಂದು ಸೌಂಡ್ ಬರುತ್ತೆ. ಈ ಸೌಂಡ್ ಮೇಲೆ ನಾವು ಸಾಂಗನ್ನು ಮೊದಲು ರೆಕಾರ್ಡಿಂಗ್ ಮಾಡಿಕೊಂಡು ಆಮೇಲೆ ಮ್ಯೂಸಿಕನ್ನು ಸೆಟ್ ಮಾಡಬೇಕಾಗತ್ತೆ. ನಾವು ಯಾವ ಸಾಂಗನ್ನು ಯಾವ BPMಗೆ ಇಟ್ಕೊಂಡು ನಾವು ಏನೆಲ್ಲ ಪ್ರೋಗ್ರಾಮಿಂಗ್ ಮಾಡ್ತೇವೆ ಅನ್ನೋದನ್ನು ಇದರಲ್ಲಿ BPM ಸೆಟ್ ಮಾಡ್ಕೊಂಡು ನಂತರ ಮಾಡಬೇಕಾಗತ್ತೆ. ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಸೀರೀಸನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ. ಯಾರಿಗೆಲ್ಲ ಈ FL ಸ್ಟುಡಿಯೋ ಸೀರೀಸಲ್ಲಿ ಜಾಯ್ನ್ ಆಗಬೇಕಂತ ಇದ್ದರೂ ಖಂಡಿತ ನಮ್ಮ ಈ FL ಸ್ಟುಡಿಯೋ ಸೀರೀಸ್ಗೆ ಜಾಯ್ನ್ ಆಗಿ, ಜೊತೆಗೆ ನಮ್ಮ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಜೊತೆಗೆ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲಲ್ಲಿ ರೆಕಾರ್ಡಿಂಗ್ ಸ್ಟುಡಿಯೋಗೆ ಸಂಬಂಧಪಟ್ಟ ಹಾಗೆ, ವಿಡಿಯೋ ಎಡಿಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಗ್ರಾಫಿಕ್ಸ್ ಡಿಸೈನ್ಗಳ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಜೊತೆಗೆ ಟೆಕ್ನಾಲಜಿ ವಿಡಿಯೋಗಳನ್ನು ಹಾಕ್ತೀನಿ ಅಂತ ಹೇಳಿದ್ದೆ. ಆದರೆ ಈಗ ಒಂದು ಬದಲಾವಣೆ ಏನಪ್ಪ ಅಂತಂದರೆ, ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲಲ್ಲಿ ಕೇವಲ ರೆಕಾರ್ಡಿಂಗ್ ಸ್ಟುಡಿಯೋಗೆ ಸಂಬಂಧಪಟ್ಟ ಹಾಗೆ, ವಿಡಿಯೋ ಎಡಿಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಗ್ರಾಫಿಕ್ಸ್ ಡಿಸೈನ್ಗಳ ವಿಡಿಯೋಗಳನ್ನು ಮಾತ್ರ ಇಲ್ಲಿ ಈ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳನ್ನು ಮತ್ತು ಟೆಕ್ನಾಲಜಿಗೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ನಾನು ಟೆಕ್ನಿಕಲ್ ಚಿಕ್ಕಯ್ಯ ಅಂತ ಹೇಳಿ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ.
ಅಲ್ಲಿ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳು ಮತ್ತು ಟೆಕ್ನಾಲಜಿ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳು ನಾನು ಅಪ್ಲೋಡ್ ಮಾಡ್ತೀನಿ. ಆ ಚಾನಲನ್ನು ಕೂಡ ತಾವು ಟೆಕ್ನಿಕಲ್ ಚಿಕ್ಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.